ಸದ್ಧರ್ಮ ಬಂಧುಗಳೇ, ಪುರಮೆರವಣಿಗೆಗೆ ಅಲಂಕೃತಗೊಂಡ ಪಲ್ಲಕ್ಕಿ ಮತ್ತು ಲಾಲಕಿಗಳನ್ನು ಅನುಕ್ರಮವಾಗಿ ಹಿರೇಅಮ್ಮನವರ ಬಸದಿಯ ಪ್ರಾಂಗಣದಲ್ಲಿ ಸಜ್ಜುಗೊಳಿಸಿರುವುದನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಪುರಮೆರವಣಿಗೆಗೆ ವೈಭವದ ಚಾಲನೆಯನ್ನು ನೀಡಿ ಹರಸಿದವರು ಭಟ್ಟಾರಕತ್ರಯರು. ತ್ರೈರತ್ನಗಳಾದ ಪೂಜ್ಯ ಕಂಬದಹಳ್ಳಿ ಭಟ್ಟಾರಕರು, ಮೂಡಬಿದ್ರೆ ಪೂಜ್ಯ ಶ್ರೀಗಳು ಹಾಗೂ ಶ್ರವಣಬೆಳಗೊಳದ ಪೂಜ್ಯ ಶ್ರೀಗಳ ಘನ ಉಪಸ್ಥಿತಿ ಶ್ರಾವಕ ಶ್ರಾವಕಿಯರಲ್ಲಿ ಉತ್ಸಾಹ ಮೂಡಿಸಿತಲ್ಲದೆ ಇಡೀ ಮೆರವಣಿಗೆಗೆ ಶೋಭೆಯನ್ನು ತಂದಿತು. ಸಾಲಂಕೃತಗೊಂಡ ಪಲ್ಲಕ್ಕಿ ಲಾಲಕಿಗಳನ್ನು ಮೂಡಬಿದಿರೆಯ ವಿವಿಧ ಬಸದಿಗಳಿಂದ ಕಾರ್ಕಳ, ವೇಣೂರು, ವಾರಂಗ, ದರೆಗುಡ್ಡೆ, ಶಿರ್ಲಾಲು, ಮಾರ್ನಾಡು, ಸಿದ್ದಕಟ್ಟೆ, ಹೊಸ್ಮಾರು ಮುಂತಾದ ಕಡೆಗಳಿಂದ ಧರ್ಮಾಭಿಮಾನಿಗಳ ಸರ್ವ ಸಹಕಾರದೊಂದಿಗೆ ತರಲಾಗಿದ್ದು, ಪಲ್ಲಕ್ಕಿ ಲಾಲಕಿಗಳನ್ನು ನೀಡಿ ಅದನ್ನು ಹೊತ್ತೊಯ್ಯುವಲ್ಲಿ ಸಹಕರಿಸಿದ ಸಮಸ್ತ ಶ್ರಾವಕ ಶ್ರಾವಕಿಯರಿಗೆ ಅಮ್ಮನವರ ಬಸದಿಯ ವತಿಯಿಂದ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳು. ಮೂಡಬಿದಿರೆಯ ಸಮಸ್ತ ಶ್ರಾವಕ ಶ್ರಾವಕಿಯರು ಬಿಳಿಯ ಸಮವಸ್ತ್ರದೊಂದಿಗೆ ಧರ್ಮಧ್ವಜವನ್ನು ಹಿಡಿದು ಇಡೀ ಮೆರವಣಿಗೆಯ ಆಕರ್ಷಣೆಯ ಕೇಂದ್ರಬಿಂದುವಾಗಿದ್ದರು. ಎಲ್ಲ ಶ್ರಾವಕ ಶ್ರಾವಕಿಯರು ಶುಭ್ರ ದಿರಿಸಿನಲ್ಲಿ ಜೈನರ ಶಾಂತಿಪ್ರಿಯತೆಯ ಅಹಿಂಸಾ ತತ್ವದ ಪ್ರತೀಕವಾಗಿ ಕಂಗೊಳಿಸುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ. ಸುಮಾರು 3,000ಕ್ಕೂ ಮಿಕ್ಕಿ ಶ್ರಾವಕ ಶ್ರಾವಕಿಯರು ಪಾಲ್ಗೊಂಡಿದ್ದ ಈ ಭವ್ಯ ಮೆರವಣಿಗೆಯು ಅಮ್ಮನವರ ಬಸದಿಯಿಂದ ಸಂಜೆ 3 ಗಂಟೆಗೆ ಹೊರಟು 5:30 ಸುಮಾರಿಗೆ ಮರಳಿತು. ಸಂಪೂರ್ಣ ಮೆರವಣಿಗೆಯ ಚಿತ್ರಣವನ್ನು ಧರ್ಮಾಭಿಮಾನಿ, ಎಲ್ಲರಿಗೂ ಸುಪರಿಚಿತರಾದ ಶ್ರೀ ಪಾರ್ಶ್ವನಾಥ ನೇರಂಕಿಯವರು ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಡ್ರೋನ್ ಕ್ಯಾಮರಾದಲ್ಲಿ ಏರಿಯಲ್ ವ್ಯೂವನ್ನು ಚಿತ್ರೀಕರಿಸಿರುವುದಂತೂ ಮನಸ್ಸಿಗೆ ಮುದವನ್ನು ನೀಡುತ್ತದೆ. ಅಮ್ಮನವರ ಬಸದಿಯಿಂದ ಜೈನ್ ಪೇಟೆವರೆಗಿನ ಎಲ್ ಶೇಪಿನ ಮೆರವಣಿಗೆಯ ನೋಟ ಅಚ್ಚರಿಯ ಜೊತೆ ಆನಂದವನ್ನೂ ನೀಡುತ್ತದೆ. ಅವರಿಗೆ ಭಗವಂತನ ಅನುಗ್ರಹವಿರಲೆಂದು ಹಾರೈಕೆ. ಅಲ್ಲದೆ ಮೂಡಬಿದ್ರೆ ಶ್ರೀಮಠದ ಭಟ್ಟಾರಕರು ಮೆರವಣಿಗೆಯ ಉದ್ದಕ್ಕೂ ಕಾಲ್ನಡಿಗೆಯಲ್ಲಿ ಬಿಜಯಂಗೈದು ಹರಸಿರುವುದು ಮೆರವಣಿಗೆಗೆ ಒಂದು ವಿಶಿಷ್ಟ ಶೋಭೆಯನ್ನು ತಂದಿತು. ಮೆರವಣಿಗೆಯಲ್ಲಿ ಆರಂಭದಲ್ಲಿ ಉದ್ಘೋಷಣೆಯಿದ್ದು, ನಂತರ ಬೇತಾಳ, ಕೀಲುಕುದುರೆ, ಬ್ಯಾಂಡ್ ಸೆಟ್, ಚೆಂಡೆವಾದನ, ಪಕ್ಕೆ ನಿಶಾನೆ, ಕಟ್ಟಿಕೋಲು ಚಾಮರ, ನಂತರ 6 ಪಲ್ಲಕ್ಕಿಗಳು, ಸ್ಯಾಕ್ಸಫೋನ್ ವಾದನ, ಬಳಿಕ 5 ಲಾಲಕಿಗಳು, ಪುನಃ ಸ್ಯಾಕ್ಸೋಫೋನ್ ವಾದನ, ನಂತರ 5 ಪಲ್ಲಕ್ಕಿಗಳು, ಸ್ಯಾಕ್ಸಫೋನ್, ಮತ್ತೆ 3 ಲಾಲಕಿ ಮತ್ತು 2 ಪಲ್ಲಕ್ಕಿಗಳು, ಪುನಃ ಸ್ಯಾಕ್ಸಫೋನ್ ವಾದನ, ಚೆಂಡೆ ಹಾಗೂ 3 ಲಾಲಕಿಗಳು, ಬಳಿಕ ನಾಸಿಕ್ ಬ್ಯಾಂಡ್, ಭಜನಾ ತಂಡಗಳು ಹಾಗೂ ಕೊನೆಯಲ್ಲಿ ಬಿಳಿಯ ಸಮವಸ್ತ್ರದಲ್ಲಿ ಧರ್ಮಧ್ವಜದೊಂದಿಗೆ ಕಂಗೊಳಿಸುತ್ತಿದ್ದ ನಮ್ಮ ಹೆಮ್ಮೆಯ ಶ್ರಾವಕ ಶ್ರಾವಕಿಯರು. ಹೀಗೆ ವೈಭವದ ಪುರಮೆರವಣಿಗೆ ಪೇಟೆಯುದ್ದಕ್ಕೂ ಸಾಗಿದಾಗ ದೊರೆತ ಸ್ವಾಗತ ಅದ್ಭುತ. ಮೆರವಣಿಗೆಯಲ್ಲಿ ಮೊದಲ ಬೆಳ್ಳಿಯ ಪಲ್ಲಕ್ಕಿಯು ಭಗವಾನ್ 1008 ಋಷಭನಾಥ ಸ್ವಾಮಿಯದ್ದಾಗಿತ್ತು. ಈ ಪಲ್ಲಕ್ಕಿಯ ಅಲಂಕಾರ ಮತ್ತು ಸೇವೆಯನ್ನು ವಹಿಸಿಕೊಂಡವರು ಶ್ರೀಯುತ ಶಶಿಕಾಂತ್ ವೈ, ಮುಖ್ಯೋಪಾಧ್ಯಾಯರು, DJ ಸ್ಕೂಲ್. ಈ ಪಲ್ಲಕ್ಕಿಯನ್ನು ಹಿರೇಬಸದಿ ಅಮ್ಮನವರ ಬಸದಿಯಿಂದಲೇ ಪಡೆಯಲಾಗಿತ್ತು. ಪುರ ಮೆರವಣಿಗೆಯ ಸೇವೆಯನ್ನು ವಹಿಸಿಕೊಂಡಿರತಕ್ಕಂಥ ಶ್ರಾವಕರ ತಂಡ ಪರುಷಶ್ರೀ ತಂಡ, ಪರುಷಗುಡ್ಡೆ. ಎರಡನೆಯ ತೀರ್ಥಂಕರರ ಪಾಲಕಿ ಅಜಿತನಾಥ ತೀರ್ಥಂಕರರದ್ದು. ಅಲಂಕಾರ ಮತ್ತು ಸೇವೆಯನ್ನು ವಹಿಸಿಕೊಂಡವರು ಶೋಭಿತ್ ದೊಡ್ಮನೆಯವರು. ಬೆಳ್ಳಿಯ ಪಲ್ಲಕ್ಕಿಯನ್ನು ವಿಕಾಸ್ರವರು ನಮಗೆ ನೀಡಿದ್ರು. ಜೋಡುಕಟ್ಟೆ ಮತ್ತು ಮಂಗಳೂರು ತಂಡದ ಶ್ರಾವಕರು ಪುರ ಮೆರವಣಿಗೆಯಲ್ಲಿ ಸರ್ವ ಸಹಕಾರವನ್ನು ನೀಡಿ ಸಹಕಾರ ಮಾಡಿದ್ದಾರೆ. ಮೂರನೆಯ ಪಲ್ಲಕ್ಕಿ ಶಂಭವನಾಥ ತೀರ್ಥಂಕರರ ಬೆಳ್ಳಿಯ ಪಲ್ಲಕ್ಕಿ, ಶಿರ್ಲಾಲ್ನಿಂದ ತರಲಾದಂತಹ ಪಲ್ಲಕ್ಕಿ. ವೀರೇಂದ್ರ ಕಂಬ್ಳಿ ಆಲಂಗಾರ್ರವರು ಅಲಂಕಾರ ಮತ್ತು ಸೇವೆಯನ್ನು ವಹಿಸಿಕೊಂಡಿದ್ದಾರೆ.
ಅನಂತನಾಥ ಸ್ವಾಮಿ ಜಿನಮಂದಿರ ಶಿರ್ಲಾಲ್ನ ಶ್ರಾವಕರು ಪುರ ಮೆರವಣಿಗೆಯ ಸೇವೆಯನ್ನು ವಹಿಸಿಕೊಟ್ಟು ಕೃತಾರ್ಥರಾಗಿದ್ದಾರೆ. 4ನೆಯ ಪಲ್ಲಕ್ಕಿ ಅಭಿನಂದನ ಸ್ವಾಮಿ ಜಿನೇಶ್ ಜೈನ್ ನೆಲ್ಲಿಕಾರು ಇವರ ಅಲಂಕಾರ ಮತ್ತು ಸೇವೆ. ಮಾರ್ನಾಡ್ನ ಪಲ್ಲಕ್ಕಿಯಾಗಿದ್ದು ವರ್ಧಮಾನ ಜಿನಮಂದಿರದ ಶ್ರಾವಕರು ಪುರ ಮೆರವಣಿಗೆಯ ಸೇವೆಯನ್ನು ವಹಿಸಿಕೊಂಡಿದ್ದಾರೆ. 5ನೆಯ ಪಲ್ಲಕ್ಕಿ ಸುಮತಿನಾಥ ತೀರ್ಥಂಕರರದ್ದು. ವೈ ಪ್ರಶಾಂತ್ ಕುಮಾರ್ ವಾಸ್ತವ್ಯ ಕೀರ್ತಿನಗರ ಇವರ ಅಲಂಕಾರ ಮತ್ತು ಸೇವೆ. ಧನಕೀರ್ತಿ ಬಲಿಪಾರವರು ಪಲ್ಲಕ್ಕಿಯನ್ನು ನೀಡಿದ್ದಾರೆ. ದರೆಗುಡ್ಡೆಯ ಸಮಸ್ತ ಶ್ರಾವಕರು ಪುರ ಮೆರವಣಿಗೆಯನ್ನು ಈ ಸೇವೆಯನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. 6ನೆಯ ಪಲ್ಲಕ್ಕಿ ಪದ್ಮಪ್ರಭ ತೀರ್ಥಂಕರದ್ದು. ಕೆ ರತ್ನಾಕರ ಜೈನ್ ಕ್ಷೇಮ ಆಲಂಗರ್ ಇವರ ಅಲಂಕಾರ ಮತ್ತು ಸೇವೆ. ಸಿದ್ದಕಟ್ಟೆಯ ಪಲ್ಲಕ್ಕಿಯಾಗಿದ್ದು ಸ್ವಸ್ತಿಕ್ ಯುವಜನ ಸಂಘ ಸಿದ್ದಕಟ್ಟೆ ಇದರ ಶ್ರಾವಕರು ಪುರ ಮೆರವಣಿಗೆಯ ಸೇವೆಯನ್ನು ವಹಿಸಿಕೊಟ್ಟು ಕೃತಾರ್ಥರಾಗಿದ್ದಾರೆ. 7ನೆಯ ಪಲ್ಲಕ್ಕಿ ಸುಪಾರ್ಶ್ವನಾಥ ತೀರ್ಥಂಕರರ ಲಾಲಕ್ಕಿ. ಸಹನಾ ಪ್ರಭಾತ್ ಬಲ್ನಾಡ್ ಮೂಡುಬಿದ್ರೆ ಇವರ ಅಲಂಕಾರ ಮತ್ತು ಸೇವೆ. ವೇಣೂರಿನ ಲಾಲಕ್ಕಿಯಾಗಿದ್ದು ಯುವಜನ ಸಂಘ ವೇಣೂರು ಹಾಗೂ ಪಡಂಗಡಿಯ ಶ್ರಾವಕರು ತಮ್ಮ ವಿಶಿಷ್ಟ ಸಮವಸ್ತ್ರದೊಂದಿಗೆ ಮೆರವಣಿಗೆಯುದ್ದಕ್ಕೂ ಒಂದು ಶೋಭೆಯನ್ನು ತಂದುಕೊಟ್ಟಿರತಕ್ಕಂಥದ್ದು ಸಂತೋಷಕರವಾದಂಥ ವಿಚಾರ. 8ನೆಯ ಪಲ್ಲಕ್ಕಿ ಚಂದ್ರಪ್ರಭ ಸ್ವಾಮಿಯದ್ದು. ದೀಪಕ್ ಎಸ್.ಎಂ. ಜೈನ್ ಪೇಟೆ ಇವರ ಅಲಂಕಾರ ಮತ್ತು ಸೇವೆ. ಲೆಪ್ಪದ ಬಸದಿಯ ಲಾಲಕ್ಕಿಯಾಗಿದ್ದು ನಲ್ಲೂರಿನ ಶ್ರಾವಕರು ಪುರ ಮೆರವಣಿಗೆಯ ಸೇವೆಯನ್ನು ಭಕ್ತಿಯಿಂದ ಮಾಡಿದ್ದಾರೆ. 9ನೆಯ ಪಲ್ಲಕ್ಕಿ ಪುಷ್ಪದಂತ ಸ್ವಾಮಿದ್ದು. ಸುಭಾಷ್ ಕರಿಂಜೆ ಇವರ ಅಲಂಕಾರ ಮತ್ತು ಸೇವೆ. ಈ ಲಾಲಕ್ಕಿಯನ್ನು ಅವರೇ ನೀಡಿದ್ದು ಸುಭಾಷ್ ಚಂದ್ರ ಜೈನ್ ಮತ್ತು ತಂಡದವರೇ ಪುರ ಮೆರವಣಿಗೆಯ ಸೇವೆಯನ್ನು ವಹಿಸಿಕೊಂಡಿರತಕ್ಕಂಥದ್ದು ಸಂತೋಷಕರವಾದಂಥ ವಿಚಾರ. 10ನೆಯ ತೀರ್ಥಂಕರರು ಶೀತಲನಾಥ ತೀರ್ಥಂಕರರ ಲಾಲಕ್ಕಿ. ಜಿನೇಶ್ ಪೊರ್ಲು ಸ್ಟುಡಿಯೋ ಮೂಡಬಿದ್ರೆ ಇವರ ಅಲಂಕಾರ ಮತ್ತು ಸೇವೆ. ಹಿರೇಬಸದಿಯ ಲಾಲಕ್ಕಿಯಾಗಿದ್ದು ಕೊಣಾಜೆಯ ಶ್ರಾವಕರು ಪುರ ಮೆರವಣಿಗೆಯನ್ನು ವಹಿಸಿಕೊಂಡಿದ್ದಾರೆ. 11ನೆಯ ಲಾಲಕ್ಕಿ ಶ್ರೇಯಾಂಸನಾಥ ಸ್ವಾಮಿದ್ದು. ಅನಂತವೀರ್ ಜೈನ್ ಮಾಸ್ತಿಕಟ್ಟೆ ಇವರ ಅಲಂಕಾರ ಮತ್ತು ಸೇವೆ. ಜೈನ ಮಠದ ಲಾಲಕ್ಕಿಯಾಗಿದ್ದು ಮೂಡುಬಿದ್ರೆ ಗೋಳಾರ್ ತಂಡ ಪುರ ಮೆರವಣಿಗೆಯ ಸೇವೆಯನ್ನು ವಹಿಸಿಕೊಂಡು ಕೃತಾರ್ಥರಾಗಿದ್ದಾರೆ. ವಾಸುಪೂಜ್ಯ ತೀರ್ಥಂಕರರ 12ನೆಯ ಪಲ್ಲಕ್ಕಿ ಕಾರ್ಕಳದಿಂದ ತರಲ್ಪಟ್ಟಿದ್ದು ಪಾಂಡ್ಯರಾಜಕ್ಕೆ ಹಾಗೂ ಚಂದ್ರರಾಜ್ ಜೈನ್ ಪೇಟೆ ಮೂಡುಬಿದ್ರೆ ಇವರ ಅಲಂಕಾರ ಮತ್ತು ಸೇವೆ. ಕಾರ್ಕಳದ ಸಮಸ್ತ ಶ್ರಾವಕರು ಭಕ್ತಿಭಾವದಿಂದ ಪುರ ಮೆರವಣಿಗೆಯ ಸೇವೆಯನ್ನು ನೀಡಿದ್ದಾರೆ. ವಿಮಲನಾಥ ತೀರ್ಥಂಕರರ 13ನೆಯ ಪಲ್ಲಕ್ಕಿ ಪ್ರಜ್ವಲ್ ಶೆಟ್ಟಿ ಪ್ರಿಂಟರ್ಸ್ ಮೂಡುಬಿದ್ರೆ ಇವರ ಅಲಂಕಾರ ಮತ್ತು ಸೇವೆ. ಕಾರ್ಕಳದ ಪಲ್ಲಕ್ಕಿಯಾಗಿದ್ದು ನೆಲ್ಲಿಕಾರ್ನ ತಂಡದ ಶ್ರಾವಕರು ಪುರ ಮೆರವಣಿಗೆಯ ಸೇವೆಯನ್ನು ನಡೆಸಿಕೊಟ್ಟಿದ್ದಾರೆ. ಅನಂತನಾಥ ಸ್ವಾಮಿಯ 14ನೆಯ ಪಲ್ಲಕ್ಕಿ ಸಿದ್ದಕಟ್ಟೆಯ ಪಲ್ಲಕ್ಕಿಯಾಗಿದ್ದು ಸುಮತಿ ಪಡಿವಾಳ್ ಗೌರಿಕೆರೆ ಇವರ ಅಲಂಕಾರ ಮತ್ತು ಸೇವೆ. ನಾರಾವಿಯ ಶ್ರಾವಕರು ಪುರ ಮೆರವಣಿಗೆಯನ್ನು ವಹಿಸಿಕೊಂಡಿದ್ದಾರೆ. 15ನೆಯ ಪಲ್ಲಕ್ಕಿ ಧರ್ಮನಾಥ ಸ್ವಾಮಿಯದ್ದಾಗಿದ್ದು ಶಂಭವ ಕುಮಾರ್ ಪುಷ್ಪಾಂಜಲಿ ಮೂಡುಬಿದ್ರೆ ಇವರ ಅಲಂಕಾರ ಮತ್ತು ಸೇವೆ. ಹೊಸ್ಮಾರಿನ ಪಲ್ಲಕ್ಕಿಯಾಗಿದ್ದು ಹೊಸ್ಮಾರಿನ ಸಮಸ್ತ ಶ್ರಾವಕರು ಭಕ್ತಿಭಾವದಿಂದ ಪುರ ಮೆರವಣಿಗೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಾಂತಿನಾಥ ಸ್ವಾಮಿಯ 16ನೆಯ ಪಲ್ಲಕ್ಕಿ ದರೆಗುಡ್ಡೆಯಿಂದ ಬಂದಿದ್ದು ಶಾಂತಿರಾಜ್ ಕಂಬಳಿ ಬೆಟ್ಕೇರಿ ಇವರ ಅಲಂಕಾರ ಮತ್ತು ಸೇವೆಯೊಂದಿಗೆ ಅನಂತ ಪಾರ್ಶ್ವ ಜೈನ್ ಮಿಲನ್ ಕುಪ್ಪೆಪದವು ಇವರ ಪುರ ಮೆರವಣಿಗೆಯ ಸೇವೆ. 17ನೆಯ ತೀರ್ಥಂಕರರು ಕುಂತುನಾಥ ತೀರ್ಥಂಕರರು. ಈ ಪಲ್ಲಕ್ಕಿಯ ಅಲಂಕಾರ ಮತ್ತು ಸೇವೆ ಮಹಾವೀರ್ ಓಂಕಾರ ಪ್ರಿಂಟರ್ಸ್ ಮೂಡುಬಿದ್ರೆ. ಈ ಲಾಲಕ್ಕಿಯು ಮಹಾವೀರ ಸಂಘ ಮೂಡುಬಿದಿರೆಯದಾಗಿದ್ದು ಅಳಿಯೂರಿನ ಸಮಸ್ತ ಶ್ರಾವಕಿಯರು ಪುರ ಮೆರವಣಿಗೆಯ ಸೇವೆಯನ್ನು ವಹಿಸಿಕೊಂಡಿರತಕ್ಕಂಥದ್ದು ಸಂತೋಷಕರವಾದಂಥ ವಿಚಾರ. ಅರನಾಥ ಸ್ವಾಮಿಯ 18ನೆಯ ಲಾಲಕ್ಕಿ ಪಡುಬಸದಿಯಿಂದ ಬಂದಿದ್ದು ಪಾರ್ಶ್ವನಾಥ್ ಎಂಜಿನಿಯರ್ ಮಂಗಳೂರು ಇವರ ಅಲಂಕಾರ ಮತ್ತು ಸೇವೆ. ಬೆಳುವಾಯಿಯ ಶ್ರಾವಕರು ಪುರ ಮೆರವಣಿಗೆಯನ್ನು ನಡೆಸಿಕೊಟ್ಟಿದ್ದಾರೆ. 19ನೇ ಪಲ್ಲಕ್ಕಿ ಮಲ್ಲಿನಾಥ ಸ್ವಾಮಿಯದ್ದು. ಸವಿತಾ ಅಶ್ವಥ್ ಕೊಣಾಜೆ ಇವರ ಅಲಂಕಾರ ಮತ್ತು ಸೇವೆ.
ಕಾರ್ಕಳದ ಲಾಲಕಿಯಾಗಿದ್ದು ಜೈನ ತೀರ್ಥಕ್ಷೇತ್ರ ಕಮಿಟಿ ಸಂಸ್ಥೆ ಇದರ ಶ್ರಾವಕರು ಪುರಮೆರವಣಿಗೆಯ ಸೇವೆಯನ್ನ ಮಾಡಿಕೊಟ್ಟಿದ್ದಾರೆ. ಮುನಿಸೂರತ ಸ್ವಾಮಿಯ 20ನೆಯ ಪಲ್ಲಕ್ಕಿ ಚಿನ್ನೂರವರು ಒದಗಿಸಿದ್ದು, ಧೀರೇಂದ್ರ ಹೆಗಡೆ ಅಲಂಗಾರ್ ಇವರ ಅಲಂಕಾರ ಮತ್ತು ಸೇವೆ, ತ್ರಿಭುವನ್ ಜೈನ್ ಮೂಡಬಿದ್ರೆ ಇದರ ಸದಸ್ಯರು ಪುರಮೆರವಣಿಗೆಯ ಸೇವೆಯನ್ನು ನಡೆಸಿಕೊಟ್ಟಿದ್ದಾರೆ. 21ನೆಯ ಪಲ್ಲಕ್ಕಿ ವಾರಂಗದಿಂದ ಬಂದಿದ್ದು ನಮಿನಾಥ ಸ್ವಾಮಿಯದಾಗಿದ್ದು, ಉದಯಕುಮಾರ್ ಬೆಡ್ಕೇರಿ ಇವರ ಅಲಂಕಾರ ಮತ್ತು ಸೇವೆ, ವಾರಂಗದ ಶ್ರಾವಕರು ಪುರಮೆರವಣಿಗೆಯನ್ನು ನಡೆಸಿಕೊಟ್ಟಿದ್ದಾರೆ. ನೇಮಿನಾಥ ಸ್ವಾಮಿಯ 22ನೆಯ ಲಾಲಕಿಯು ಮೂಡಬಿದ್ರೆ ಜೈನ ಮಠದಿಂದ ಬಂದಿದ್ದು, ಮೇಘರಾಜ ಕೋಟಿ ಬಸದಿ ಇವರ ಅಲಂಕಾರ ಮತ್ತು ಸೇವೆ, ಶೆಟ್ರ ಬಸದಿ ತಂಡದ ಸದಸ್ಯರು ಪುರಮೆರವಣಿಗೆಯ ಸೇವೆಯನ್ನು ವಹಿಸಿಕೊಂಡಿದ್ದಾರೆ. ಪಾರ್ಶ್ವನಾಥ ಸ್ವಾಮಿಯ 23ನೆಯ ಲಾಲಕಿಯು ಮಿತ್ರಸೇನ್ ರವರು ನೀಡಿದ್ದು, ಸುಧಾಕರ್ ಜೈನ್ ಟೆಂಪಲ್ ರೋಡ್ ಇವರ ಅಲಂಕಾರ ಮತ್ತು ಸೇವೆ, ಶೆಟ್ರ ಬಸದಿ ತಂಡದ ಎಲ್ಲ ಸದಸ್ಯರು ಎಲ್ಲ ಯುವಕರು ಪುರಮೆರವಣಿಗೆಯ ಸೇವೆಯನ್ನು ನಡೆಸಿಕೊಟ್ಟಿದ್ದಾರೆ. ಕೊನೆಯ ವರ್ಧಮಾನ ತೀರ್ಥಂಕರರ 24ನೆಯ ಲಾಲಕಿ ಶ್ರೀ ಜೈನ ಮಠ ಮೂಡಬಿದ್ರೆಯದಾಗಿದ್ದು, ಮಧುರಾಜ ದರೆಗುಡ್ಡೆ ಇವರ ಅಲಂಕಾರ ಮತ್ತು ಸೇವೆ, ಶೆಟ್ರ ಬಸದಿ ತಂಡದ ಎಲ್ಲ ಸದಸ್ಯರು ಪುರಮೆರವಣಿಗೆಯ ಸೇವೆಯನ್ನು ವಹಿಸಿಕೊಂಡಿರತಕ್ಕಂಥದ್ದು ಒಂದು ವಿಶೇಷವಾದಂತಹ ಸಂಗತಿಯಾಗಿದೆ. ಈ 24 ಪಲ್ಲಕ್ಕಿಗಳನ್ನು ವಹಿಸಿಕೊಂಡು ಪುರಮೆರವಣಿಗೆಯಲ್ಲಿ ಸಹಕರಿಸಿದ ಸರ್ವರಿಗೂ ಕೂಡ ಅನಂತಾನಂತ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಮೆರವಣಿಗೆ ನಡೆಯುವಾಗ ಮಹಾವೀರ ಭವನ, ನ್ಯೂ ಪಡಿವಾಳ್ಸ್ ಬಳಿ, ಪ್ರಭಾತ್ ಸಿಲ್ಕ್ ಬಳಿ, ಪಡಿವಾಳ್ಸ್ ಬಳಿ ಹೀಗೆ ಅಲ್ಲಲ್ಲಿ ಪಾನಕದ ವ್ಯವಸ್ಥೆಯನ್ನು ಮಾಡಿ ಸಹಕರಿಸಿದ ಸರ್ವ ಬಂಧುಗಳಿಗೂ ಅನಂತ ವಂದನೆಗಳು. ತಮ್ಮ ಮನ ಸದಾ ಹಚ್ಚ ಹಸಿರಾಗಿರಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಬಂಧುಗಳೇ, ಈ ಮೆರವಣಿಗೆಯ ಪಲ್ಲಕ್ಕಿಗಳ ವೈಶಿಷ್ಟ್ಯತೆ ಅಂತ ಹೇಳಿದರೆ, ಎಲ್ಲ ಪಲ್ಲಕ್ಕಿಗಳು ಕೂಡ ಪುಷ್ಪಾಲಂಕೃತಗೊಂಡಿರತಕ್ಕಂಥದ್ದು, ಜೊತೆಗೆ ಪ್ರತಿಯೊಂದರಲ್ಲೂ ಒಬ್ಬೊಬ್ಬ ತೀರ್ಥಂಕರರನ್ನು ಅನುಕ್ರಮವಾಗಿ ಇರಿಸಿರತಕ್ಕಂಥದ್ದು. ಜೊತೆಯಲ್ಲಿ ವಿಶೇಷವಾಗಿ ಪ್ರತಿ ಪಲ್ಲಕ್ಕಿಯಲ್ಲೂ ಕೂಡ ಆ ತೀರ್ಥಂಕರರಿಗೆ ಸಂಬಂಧಪಟ್ಟಂತಹ ತೀರ್ಥಂಕರರ ಹೆಸರು, ಎಷ್ಟನೇ ತೀರ್ಥಂಕರರು, ಅವರ ಲಾಂಛನ ಯಾವುದು, ಅವರ ಯಕ್ಷಯಕ್ಷಿಯರು ಯಾರು, ಅವರ ವೃಕ್ಷದ ಹೆಸರು ಯಾವುದು, ಇವೆಲ್ಲವನ್ನೂ ಒಳಗೊಂಡಿರತಕ್ಕಂತಹ ಫಲಕವನ್ನು ಆಯಾಯ ಪಲ್ಲಕ್ಕಿಯಲ್ಲಿ ಇರಿಸಿ ಮೆರವಣಿಗೆಯಲ್ಲಿ ಕೊಂಡೊಯ್ದಿರತಕ್ಕಂಥದ್ದು ಇದೊಂದು ವೈಶಿಷ್ಟ್ಯವೇ ಸರಿ. ಈ ಬಗ್ಗೆ ಹೇಳುವುದರಲ್ಲಿ
ವೃಷಭನಾಥ ತೀರ್ಥಂಕರರ ಲಾಂಛನ ವೃಷಭ ಅಂದರೆ ಎತ್ತು, ಗೋಮುಖ ಯಕ್ಷ ಚಕ್ರೇಶ್ವರಿ ಯಕ್ಷಿ, ಹಾಗೆ ಇವರ ವೃಕ್ಷ ವಟವೃಕ್ಷ. ಅಜಿತನಾಥ ತೀರ್ಥಂಕರರ ಲಾಂಛನ ಆನೆ, ಮಹಾಯಕ್ಷ ಯಕ್ಷ, ಯಕ್ಷಿ ರೋಹಿಣಿ, ಇವರ ವೃಕ್ಷ ಸಪ್ತಚ್ಛದ ವೃಕ್ಷ. ಶಂಭವನಾಥ ತೀರ್ಥಂಕರರ ಲಾಂಛನ ಕುದುರೆ, ಯಕ್ಷ ತ್ರಿಮುಖ ಯಕ್ಷ ಪ್ರಜ್ಞಪ್ತಿ ಯಕ್ಷಿ, ಸಾಲ ವೃಕ್ಷ ಇವರದಾಗಿರುತ್ತೆ. ಅಭಿನಂದನನಾಥ ತೀರ್ಥಂಕರರ ಲಾಂಛನ ಕಪಿ ಆಗಿರುತ್ತೆ. ಯಕ್ಷೇಶ್ವರ ಯಕ್ಷ ವಜ್ರಶಂಕಲ ಯಕ್ಷಿ, ಸರಳ ವೃಕ್ಷ ಈ ಅಭಿನಂದನನಾಥ ತೀರ್ಥಂಕರದಾಗಿರುತ್ತೆ. ಸುಮತಿನಾಥ ತೀರ್ಥಂಕರರ ಲಾಂಛನ ಚಕ್ರವಾಕ ಯಕ್ಷ, ತುಂಬುರ ಯಕ್ಷ, ವಜ್ರಾಂಕುಶ ಯಕ್ಷಿ, ಹಾಗೆ ಫಲನೀತರು ಅನ್ನತಕ್ಕಂಥ ವೃಕ್ಷ ಸುಮತಿನಾಥ ತೀರ್ಥಂಕರರದ್ದು. ಪದ್ಮಪ್ರಭನಾಥ ತೀರ್ಥಂಕರರ ಲಾಂಛನ ತಾವರೆ, ಇವರ ಯಕ್ಷ ಕುಸುಮವರ ಯಕ್ಷಿ, ಯಕ್ಷಿ ಮನೋವೇಗಿ ಯಕ್ಷಿ, ವೃಕ್ಷ ಫಲನೀತರು ವೃಕ್ಷವಾಗಿರುತ್ತೆ. ಸುಪಾರ್ಶ್ವನಾಥ ತೀರ್ಥಂಕರರ ಲಾಂಛನ ಸ್ವಸ್ತಿಕ, ಯಕ್ಷ ವರನಂದಿ ಯಕ್ಷಿ, ಕಾಳಿ ಯಕ್ಷಿ, ಇವರ ವೃಕ್ಷ ಶಿರೀಷ ಭೂರುಹ ಅನ್ನತಕ್ಕಂಥ ವೃಕ್ಷವಾಗಿರುವಂಥದ್ದು. ಚಂದ್ರನಾಥ ತೀರ್ಥಂಕರರ ಲಾಂಛನ ಚಂದ್ರ, ಯಕ್ಷ ಶ್ಯಾಮಯಕ್ಷ, ಯಕ್ಷಿ ಜ್ವಾಲಾಮಾಲಿನಿ ಯಕ್ಷಿ, ವೃಕ್ಷ ನಾಗಭೂರುಹ ವೃಕ್ಷವಾಗಿರುತ್ತೆ. ಪುಷ್ಪದಂತ ತೀರ್ಥಂಕರರ ಲಾಂಛನ ಮೊಸಳೆ, ಯಕ್ಷ ಅಜಿತ ಯಕ್ಷ, ಮಹಾಕಾಳಿ ಯಕ್ಷಿ, ಹಾಗೆ ವೃಕ್ಷ ನಾಗವೃಕ್ಷವಾಗಿರುತ್ತೆ. ಶೀತಲನಾಥ ತೀರ್ಥಂಕರರ ಲಾಂಛನ ಕಲ್ಪವೃಕ್ಷ, ಯಕ್ಷ ಬ್ರಹ್ಮ ಯಕ್ಷಿ ಮಾನವಿ ಯಕ್ಷಿ, ವೃಕ್ಷ ಬಿಲ್ವ ವೃಕ್ಷವಾಗಿರುತ್ತೆ. ಅದೇ ರೀತಿ ಶ್ರೇಯಾಂಸನಾಥ ತೀರ್ಥಂಕರರ ಲಾಂಛನ ಘೇಂಡಾಮೃಗ, ಈಶ್ವರ ಯಕ್ಷ ಗೌರಿ ಯಕ್ಷಿಯನ್ನೊಳಗೊಂಡ ತೀರ್ಥಂಕರರು ತಿಂದುಕ ವೃಕ್ಷ ಅನ್ನತಕ್ಕಂಥ ವೃಕ್ಷವನ್ನು ಹೊಂದಿರುತ್ತಾರೆ. ವಾಸುಪೂಜ್ಯನಾಥ ತೀರ್ಥಂಕರರ ಲಾಂಛನ ಮಹಿಷ, ಯಕ್ಷ ಕುಮಾರ ಯಕ್ಷ, ಯಕ್ಷಿ ಗಾಂಧಾರಿ ಯಕ್ಷಿ, ವೃಕ್ಷ ಪಾಟಲ ವೃಕ್ಷ ಆಗಿರುತ್ತೆ. ವಿಮಲನಾಥ ತೀರ್ಥಂಕರರ ಲಾಂಛನ ವರಾಹ ಅಥವಾ ಹಂದಿ, ಯಕ್ಷ ಷಣ್ಮುಖ ಯಕ್ಷ, ವೈರೋಟಿ ಯಕ್ಷಿಯಾಗಿರುತ್ತಾರೆ. ವೃಕ್ಷ ಜಂಬೂ ವೃಕ್ಷ ಆಗಿರುತ್ತೆ. ಅನಂತನಾಥ ತೀರ್ಥಂಕರರ ಲಾಂಛನ ಕರಡಿ, ಯಕ್ಷ ಪಾತಾಳ ಯಕ್ಷ, ಯಕ್ಷಿ ಅನಂತಮತಿ ಯಕ್ಷಿ, ಅಶ್ವತ್ಥ ವೃಕ್ಷ ಅನಂತನಾಥ ತೀರ್ಥಂಕರದಾಗಿರುತ್ತೆ. ಧರ್ಮನಾಥ ತೀರ್ಥಂಕರರ ಲಾಂಛನ ವಜ್ರ, ಕಿನ್ನರ ಯಕ್ಷ ಮಾನಸಿ ಯಕ್ಷಿಯರನ್ನ ಒಳಗೊಂಡು ಕಪಿತ್ತ ವೃಕ್ಷವನ್ನ ಇರಿಸಿಕೊಂಡಿರತಕ್ಕಂಥ ಧರ್ಮನಾಥ ಸ್ವಾಮಿಗೆ ನಮೋ ನಮಃ. ಶಾಂತಿನಾಥ ಸ್ವಾಮಿಯ ಲಾಂಛನ ಜಿಂಕೆ, ಗರುಡ ಯಕ್ಷ ಮಹಾಮಾನಸಿ ಯಕ್ಷಿಯರ ಸೇವೆಯನ್ನ ಹೊಂದಿರತಕ್ಕಂತಹ ಶಾಂತಿನಾಥ ಸ್ವಾಮಿಗೆ ನಂದಿ ವೃಕ್ಷ ಆಗಿರುತ್ತೆ. ಕುಂತುನಾಥ ಸ್ವಾಮಿಯ ಲಾಂಛನ ಅಜ ಅಥವಾ ಟಗರು, ಗಂಧರ್ವ ಯಕ್ಷ ಜಯ ಯಕ್ಷಿಯನ್ನ ಒಳಗೊಂಡಿದ್ದಾರೆ. ತಿಲಕ ಭೂಧರ ಅನ್ನತಕ್ಕಂಥ ವೃಕ್ಷವನ್ನ ಹೊಂದಿರತಕ್ಕಂಥ ಕುಂತುನಾಥ ಸ್ವಾಮಿ. ಅರನಾಥ ಸ್ವಾಮಿಗೆ ಮೀನು ಲಾಂಛನವಾಗಿದ್ದು, ಮಹೇಂದ್ರ ಯಕ್ಷ ವಿಜಯ ಯಕ್ಷಿಯರನ್ನ ಒಳಗೊಂಡು ಆಮ್ರ ವೃಕ್ಷವನ್ನ ಹೊಂದಿದ್ದಾರೆ. ಮಲ್ಲಿನಾಥ ಸ್ವಾಮಿಗೆ ಕುಂಭ ಲಾಂಛನವಾಗಿದ್ದು, ಕುಬೇರ ಯಕ್ಷ ಅಪರಾಜಿತ ಯಕ್ಷಿಯನ್ನ ಒಳಗೊಂಡಿದ್ದು ಅಶೋಕ ವೃಕ್ಷವಾಗಿರುತ್ತದೆ. ಮುನಿಸೂರನಾಥ ಸ್ವಾಮಿಗೆ ಆಮೆ ಲಾಂಛನವಾಗಿದ್ದು, ವರುಣ ಯಕ್ಷ ಬಹುರೂಪಿಣಿ ಯಕ್ಷಿಯನ್ನ ಒಳಗೊಂಡಿದ್ದು ಚಂಪಕ ವೃಕ್ಷವನ್ನ ಹೊಂದಿರುತ್ತಾರೆ. ಈ ಮಧ್ಯೆ ಈ ಏರಿಯಲ್ ವ್ಯೂವನ್ನ ನೋಡಿದಾಗ ನಮ್ಮ ಮೂಡಬಿದರೆ ಪೇಟೆ ಇಷ್ಟೊಂದು ಸುಂದರವಾಗಿದೆಯೇ ಎನ್ನುವ ಉದ್ಗಾರ ಬರದೇ ಹೋಗದು. ಅದಕ್ಕೊಂದು ದೊಡ್ಡ ಸಲಾಂ.
ನಮಿನಾಥ ಸ್ವಾಮಿಯು ನೈದಿಲೆ ಲಾಂಛನವನ್ನು ಹೊಂದಿದ್ದು ಬ್ರಕುಟಿ ಯಕ್ಷ ಚಾಮುಂಡಿ ಯಕ್ಷಿಯನ್ನು ಒಳಗೊಂಡಿದ್ದು ಬಕುಲ ವೃಕ್ಷವನ್ನು ಪಡೆದಿರುತ್ತಾರೆ. ನೇಮಿನಾಥ ಸ್ವಾಮಿ ಶಂಖ ಲಾಂಛನವನ್ನು ಹೊಂದಿದ್ದು ಸರ್ವಾಣ್ಯ ಯಕ್ಷ ಕೂಷ್ಮಾಂಡಿನಿ ಯಕ್ಷಿಯರ ಸೇವೆಯನ್ನು ಪಡೆದು ವಂಶದ್ರುಮ ಅನ್ನತಕ್ಕಂಥ ವೃಕ್ಷ ಲಾಂಛನವನ್ನು ಹೊಂದಿರುತ್ತಾರೆ. ಪಾರ್ಶ್ವನಾಥ ಸ್ವಾಮಿ ಸರ್ಪ ಲಾಂಛನವನ್ನು ಹೊಂದಿದ್ದು ಧರಣೇಂದ್ರ ಯಕ್ಷ ಪದ್ಮಾವತಿ ಯಕ್ಷಿಯರ ಸೇವೆಯನ್ನು ಒಳಗೊಂಡು ಧವಭೂಮಿರುಹ ಅನ್ನತಕ್ಕಂಥ ವೃಕ್ಷ ಲಾಂಛನವಾಗಿ ಪಡೆದಿರುತ್ತಾರೆ. ಕೊನೆಯದಾಗಿ ವರ್ಧಮಾನ ಸ್ವಾಮಿಯ ಸಿಂಹ ಲಾಂಛನ ಮಾತಂಗ ಯಕ್ಷ ಸಿದ್ಧಾಯಿನಿ ಯಕ್ಷಿಯರನ್ನು ಒಳಗೊಂಡು ಸಾಲದ್ರುಮ ಅನ್ನತಕ್ಕಂಥ ವೃಕ್ಷವನ್ನು ಅವರು ಪಡೆದಿರತಕ್ಕಂಥದ್ದು ಈ ಮೆರವಣಿಗೆಯಲ್ಲಿ ನಾವು ಭವ್ಯವಾಗಿ ನೋಡಿರತಕ್ಕಂಥ ಒಂದು ಸಂಗತಿಯಾಗಿದೆ. ಇವೆಲ್ಲವನ್ನು ಕೂಡ ನಾವು ಜೈನರಾಗಿ ತಿಳಿದಿರಬೇಕಾದಂತಹ ಸಂಗತಿ ಆಗಿರತಕ್ಕಂಥದ್ದು, ನಾವು ಎಣಿಸಬೇಕಾದಂಥ ಕಾರ್ಯ ಆಗಿರುತ್ತೆ. ಹಾಗಾದರೆ ಪುರ ಮೆರವಣಿಗೆ ಅಥವಾ ಪಲ್ಲಕ್ಕಿ ಉತ್ಸವ ಯಾಕೆ? ಬಹುಶಃ ನಾವು ಅನೇಕ ಅಂಶಗಳನ್ನು ಇಲ್ಲಿ ಗಮನಿಸಬಹುದು ಬಂಧುಗಳೇ. ಮೊದಲಾಗಿ ನಮ್ಮ ಧರ್ಮ ಪ್ರಚಾರಕ್ಕಾಗಿ, ನಮ್ಮ ಒಗ್ಗಟ್ಟಿನ ಧನಾತ್ಮಕ ಚಿಂತನೆಯ ಪ್ರತೀಕವಾಗಿ, ನಮ್ಮ ಬಲವರ್ಧನೆಯ ಆಶಾಕಿರಣವಾಗಿ ಈ ಪುರ ಮೆರವಣಿಗೆ ಪಲ್ಲಕ್ಕಿ ಉತ್ಸವ, ವಿಶೇಷವಾಗಿ ನಮ್ಮ ಭಕ್ತಿಯ ಸಂಕೇತವಾಗಿ. ಅಂದರೆ ಹಿಂದಿನ ಕಾಲದಲ್ಲಿ ತೀರ್ಥಂಕರರಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾದಾಗ ಸೌಧರ್ಮೇಂದ್ರನ ಆಜ್ಞೆಯಂತೆ ಕುಬೇರ ಸಮವಸರಣವನ್ನು ರಚಿಸುತ್ತಿದ್ದ. ಅಲ್ಲಿ ಭಗವಂತನ ಧರ್ಮೋಪದೇಶ ಆಗ್ತಾ ಇತ್ತು. ಅದು ನೆಲದಿಂದ 5,000 ಬಿಲಿನಷ್ಟು ಎತ್ತರದಲ್ಲಿದ್ದು ಊರಿಂದೂರಿಗೆ ಚಲಿಸಿ ಧರ್ಮ ಪ್ರಭಾವನೆಯಾಗ್ತಾ ಇತ್ತು. ಆದರೆ ಇದೀಗ ವರ್ಧಮಾನ ಮಹಾವೀರರ ನಂತರ ಸದ್ಯಕ್ಕೆ ಈ ಕಾಲದಲ್ಲಿ ತೀರ್ಥಂಕರರಿಲ್ಲ. ಮಹಾವೀರ ಸ್ವಾಮಿಯ ನಿರ್ವಾಣವಾಗಿ 2550 ವರ್ಷಗಳು ಸಂದಿವೆ. ಈಗ ಮಹಾವೀರ ಶಕೆ ನಡೆಯುತ್ತಿದೆ, ಮುಂದಿನ ತೀರ್ಥಂಕರರ ಜನ್ಮದವರೆಗೂ. ಹೀಗಾಗಿ ಸಮವಸರಣದ ಪ್ರತಿರೂಪವಾಗಿ ಬಸದಿಗಳನ್ನು ನಿರ್ಮಿಸಿ ತೀರ್ಥಂಕರರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತಿದೆ. ಬಸದಿಗಳೂ ಚಲಿಸಲ್ಲ. ಹೀಗಾಗಿ ರಥೋತ್ಸವದ ಪರಿಕಲ್ಪನೆ ಮೂಡಿಬಂತು. ಸಮವಸರಣದ ಪ್ರತೀಕವಾಗಿ ಈ ರಥೋತ್ಸವ ನಡೀತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಜೊತೆಗೆ ಅದರ ಚಿಕ್ಕ ಪ್ರತಿರೂಪದಂತಿರುವ ಪಲ್ಲಕ್ಕಿಯಲ್ಲಿ ಅರಿಹಂತ ಭಗವಾನರನ್ನು ಕುಳ್ಳಿರಿಸಿ ಸಮವಸರಣವೇ ಧರ್ಮ ಪ್ರಭಾವನೆಗೆ ಚಲಿಸುತ್ತಿದೆ ಎಂಬ ಭಾವನೆ ಬರುವಂತೆ ಭಕ್ತಿಯಿಂದ ಸೇವೆಗೈಯುವುದೇ, ತನ್ಮೂಲಕ ಅಂದಿನ ವೈಭವವನ್ನು ಮೆಲುಕು ಹಾಕುವುದೇ ಇದರ ಉದ್ದೇಶ. ಜೊತೆಗೆ ತೀರ್ಥಂಕರರ ಜನ್ಮ ಕಲ್ಯಾಣ, ಪರಿನಿಷ್ಕ್ರಮಣ, ಕೇವಲ ಜ್ಞಾನ, ಮೋಕ್ಷ ಕಲ್ಯಾಣಗಳನ್ನು ಭಕ್ತರು ಸಂಭ್ರಮಿಸುವ ಪ್ರತೀಕವಾಗಿಯೂ ನಾವಿದನ್ನು ಪರಿಗಣಿಸಬಹುದು. ಒಟ್ಟಿನಲ್ಲಿ ಭಕ್ತರಲ್ಲಿ ಧರ್ಮ ಜಾಗೃತಿಯನ್ನು ಉಂಟುಮಾಡಲು ಪ್ರೇರಣಾರೂಪವಾಗಿ ನಡೆದ ಈ ಮಹಾಕಾರ್ಯ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ ಎಂಬುದಕ್ಕೆ ಬೇರೆ ಸಾಕ್ಷಿ ಬೇಡ. ಇದು ಅತಿಶಯೋಕ್ತಿಯೂ ಅಲ್ಲ. ಭವ್ಯ ಬಂಧುಗಳೇ, ತೀರ್ಥಂಕರರನ್ನು ಹೊತ್ತ 24 ಪಲ್ಲಕ್ಕಿ ಮತ್ತು ಲಾಲಕಿಗಳು ಅಂತಿಮವಾಗಿ ಮರಳಿ ಹಿರೇ ಅಮ್ಮನವರ ಬಸದಿಗೆ ಬಂದಾಗ ಪುರೋಹಿತರು, ಆಡಳಿತದಾರರು, ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳೂ ಸೇರಿ ಪೂಜಾದಿಗಳನ್ನು ಪ್ರತಿ ಪಲ್ಲಕ್ಕಿಗೂ ನೆರವೇರಿಸಿ ನಿವಾಳಿ ತೆಗೆದು ಬರಮಾಡಿಕೊಂಡದ್ದು ವಿಧಿವಿಧಾನಗಳಿಗೆ ಸಂಬಂಧಿಸಿದ ಕಾರ್ಯವಾಗಿತ್ತು ಮತ್ತು ನೆರೆದಂಥ ಸಮಸ್ತರ ಮನಸ್ಸಲ್ಲೂ ಶ್ಲಾಘನೀಯ ಎನಿಸಿತು. ಬಳಿಕ ಪಲ್ಲಕ್ಕಿಗಳು ಬಸದಿಯ ಒಳಾಂಗಣದಲ್ಲಿ ಸುತ್ತು ಬಂದು ಮೂಲ ಸ್ಥಳದಲ್ಲಿ ಇರಿಸಲ್ಪಟ್ಟಾಗ ಪಲ್ಲಕ್ಕಿ ಹೊತ್ತವರ ಮುಖದಲ್ಲಿ ಬಿಂಬಿಸುತ್ತಿದ್ದ ಸಾರ್ಥಕತೆಯ ಧನ್ಯತಾಭಾವಕ್ಕೆ ಬೆಲೆ ಕಟ್ಟಲಾಗದು. ಬಂಧುಗಳೇ, ಇಡೀ ಪುರ ಮೆರವಣಿಗೆಯಲ್ಲಿ ನಮಗೆ ಸಂಪೂರ್ಣ ಸಹಕಾರವನ್ನಿತ್ತವರು ಮೂಡಬಿದರೆ ಆರಕ್ಷಕ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು.
ಪುರಸಭೆಯ ಆಡಳಿತಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಮೂಡಬಿದ್ರೆಯ ಹಾಗೂ ಸುತ್ತಮುತ್ತಲಿನ ಊರಿನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗಳ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರುಗಳು, ಶ್ರಾವಕಿಯರು ಇವರೆಲ್ಲರ ಸಂಪೂರ್ಣ ಸಹಕಾರವನ್ನು ನೆನೆಯುತ್ತಾ ಬಸದಿಯ ಪರವಾಗಿ ನಾವು ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ವಿಡಿಯೋಗ್ರಫಿಯಲ್ಲಿ ಸಹಕರಿಸಿದ ಪಾರ್ಶ್ವನಾಥ ನೇರಂಕಿಯವರ ಸಾಧನೆ ಅನನ್ಯವಾದುದು. ಅವರಿಗೂ ಅನಂತ ಧನ್ಯವಾದಗಳು. ಸ್ಕೌಟ್ಸ್ ಮತ್ತು ಗೈಡ್ಸ್ ವಿಭಾಗದ ವಿದ್ಯಾರ್ಥಿಗಳ ಸೇವೆ ಅತ್ಯಂತ ಶ್ಲಾಘನೀಯ. ಧ್ವನಿವರ್ಧಕ, ವಿವಿಧ ವಾದ್ಯಗಳು, ನರ್ತನಗಳೆಲ್ಲ ಸೇರಿ ಮೆರವಣಿಗೆಯ ಸೌಂದರ್ಯವನ್ನು ಹೆಚ್ಚಿಸಿದವು ಅನ್ನುವುದಂತೂ ಪರಮಸತ್ಯ. ಹಾಗೆಯೇ ವೈಭವ ಟಿವಿಯಲ್ಲೂ ಇದು ಬಿತ್ತರಗೊಂಡಿರತಕ್ಕಂಥದ್ದು ನಮಗೂ ಸಂತೋಷಕರವಾದಂಥ ವಿಚಾರ. ಅವರಿಗೂ ಧನ್ಯವಾದಗಳು. ಜೊತೆಗೆ ಫೋಟೋಗ್ರಾಫಿಯಲ್ಲಿ ಅನೇಕ ಮಂದಿ ನಮ್ಮ ಶ್ರಾವಕ ಬಂಧುಗಳು ಸಹಕಾರವನ್ನು ಮಾಡಿದ್ದಾರೆ. ಅವರಿಗೂ ಕೃತಜ್ಞತೆಗಳು. ಇದರ ರೂಪುರೇಷೆಗಳನ್ನು ಮಾಡಿ ಅಹರ್ನಿಶಿ ದುಡಿದ ಶ್ರೀ ಸಂಪತ್ಕುಮಾರ್ ಮತ್ತು ಜೀರ್ಣೋದ್ಧಾರ ಸಮಿತಿಯ ಸಂಪೂರ್ಣ ತಂಡದ ಸೇವೆ ಅಭೂತಪೂರ್ವವಾದುದು. 24 ಪಲ್ಲಕ್ಕಿಗಳನ್ನು ಒಟ್ಟು ಸೇರಿಸುವುದು, ಕಾಪಾಡುವುದು, ಮರಳಿ ಮೂಲ ಸ್ಥಾನಕ್ಕೆ ಸಲ್ಲಿಸುವುದು ಸುಲಭದ ಮಾತಲ್ಲ. ಒಟ್ಟಿನಲ್ಲಿ ಸೈ ಎನಿಸಿಕೊಂಡಿದ್ದಾರೆ. ಮಾಡಿದರೆ ಈ ಥರ ಇರಬೇಕು ಅನ್ನುವಷ್ಟರ ಮಟ್ಟಿಗೆ ಚಂದಗಾಣಿಸಿಕೊಟ್ಟಿದ್ದಾರೆ ಈ ಪುರ ಮೆರವಣಿಗೆಯನ್ನು. ಅವರಿಗೆ ಅನಂತ ಧನ್ಯವಾದಗಳು. ಮೆರವಣಿಗೆಯ ದಿನ ಶ್ರೀಯುತ ನವೀನ್ ಅಂಬೂರಿಯವರ ನೇತೃತ್ವದಲ್ಲಿ ಶ್ರೀಯುತ ವಿನಯ್ ಕುಮಾರ್, ನವೀನ್ ಹೆಗ್ಡೆ, ಪ್ರಕಾಶ್, ಕೃಷ್ಣರಾಜ್ ಶೆಟ್ಟಿ, ಧೀರಜ್, ಸುಧೀರ್, ನವೀನ್, ಶಾಂತಿರಾಜ್, ಸುಪ್ರೀತ್, ಪ್ರಶಾಂತ್, ವಿಕಾಸ್ ಜೈನ್ ಅವರೇ ಮೊದಲಾದಂತಹ ನಮ್ಮ ಹೆಮ್ಮೆಯ ದೈಹಿಕ ಶಿಕ್ಷಕರು ಸಂಪೂರ್ಣ ಸಹಕಾರವನ್ನು ನಮಗೆ ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ಈ ಮಧ್ಯೆ ಈ ಏರಿಯಲ್ ವ್ಯೂವನ್ನು ನೋಡಿದಾಗ ನಮ್ಮ ಮೂಡಬಿದರೆ ಪೇಟೆ ಇಷ್ಟೊಂದು ಸುಂದರವಾಗಿದೆಯೇ ಎನ್ನುವ ಉದ್ಗಾರ ಬರದೇ ಹೋಗದು. ಅದಕ್ಕೊಂದು ದೊಡ್ಡ ಸಲಾಂ. ಈ ನೋಟದಲ್ಲಿ ಕೆರೆ ಬಸದಿಯಿಂದ ಅಮ್ಮನವರ ಬಸದಿಯವರೆಗೆ ನಮ್ಮ ಮೂಡಬಿದರೆಯ 18 ಬಸದಿಗಳಲ್ಲಿ 16 ಬಸದಿಗಳನ್ನು ನಾವು ಕಾಣಬಹುದು. ಈ ಮೆರವಣಿಗೆಯ ಉದ್ದ ಎಷ್ಟಿತ್ತೆಂದರೆ ಕೆರೆ ಬಸದಿಯಿಂದ ಆರಂಭಿಸಿ ಅಮ್ಮನವರ ಬಸದಿಯವರೆಗೂ. ಇದೊಂದು ಅದ್ಭುತ, ಅನನ್ಯ, ರಮ್ಯ ನೋಟ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಭವ್ಯಾತ್ಮರೇ, ಮೆರವಣಿಗೆಯ ಅಂತಿಮ ಹಂತದಲ್ಲಂತೂ ಭಕ್ತರ ಭಕ್ತಿಯ ಪರಾಕಾಷ್ಠತೆ ಮುಗಿಲು ಮುಟ್ಟಿತ್ತು. ಎಲ್ಲರೂ ಸೇರಿ ಬ್ಯಾಂಡ್ ವಾದನದ ಜೊತೆ
ನೃತ್ಯಕ್ಕೆ ಹೆಜ್ಜೆ ಹಾಕಿ ಕುಣಿದದ್ದು, ಮತ್ತೆ ಮತ್ತೆ ಕುಣಿಯೋಣ ಅನ್ನುವ ಆಸಕ್ತಿಯನ್ನು ಮೂಡಿಸಿದ್ದು ತಪ್ಪಲ್ಲ. ಬಹುಶಃ ಬಿಟ್ಟಿದ್ದರೆ ಮರುದಿನ ಮುಂಜಾವಿನವರೆಗೂ ಈ ಕುಣಿತ ಸಾಗುತ್ತಿತ್ತೇನೋ. ಬಸದಿಯ ಎದುರಿನ ಈ ನರ್ತನ ಸೇವೆ ಸರ್ವರ ಮನಸೂರೆಗೊಂಡಿತು. ಈ ಮೆರವಣಿಗೆ ಸೇವೆಯಲ್ಲಿ ತೊಡಗಿಸಿಕೊಂಡ ಮತ್ತು ಸಮರ್ಪಿಸಿಕೊಂಡ ಸರ್ವರಿಗೂ ಆಡಳಿತದಾರರಾದ ಶ್ರೀ ಭಾಸ್ಕರ್ ಕಟ್ಟೆಮಾರ್, ಕಾರ್ಯಾಧ್ಯಕ್ಷರಾದ ಶ್ರೀ ಅಭಯಚಂದ್ರ ಜೈನ್, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ರಾಜವರ್ಮ ಬೈಲಂಗಡಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಸಮಸ್ತ ಸದಸ್ಯರ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಶಾಂತಿನಾಥ ಸ್ವಾಮಿಯ, ಜಿನವಾಣಿಯ ಹಾಗೂ ಮಹಾಮಾತೆಯ ಅನುಗ್ರಹ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಈ 7 ದಿನಗಳಲ್ಲಿ ನಮ್ಮ ಪೂರ್ವಜನ್ಮದ ಪುಣ್ಯದ ಫಲವಾಗಿ, ನಮ್ಮ ಸೌಭಾಗ್ಯದ ಫಲವಾಗಿ ಪರಮಪೂಜ್ಯ ಯುಗಲ ಮುನಿ ಮಹಾರಾಜರ ಪಾವನ ಸಾನ್ನಿಧ್ಯ ನಮಗೆ ದೊರಕಿರತಕ್ಕಂಥದ್ದು ನಮ್ಮ 7 ಜನ್ಮದ ಪುಣ್ಯಫಲ ಅನ್ನುವುದನ್ನು ಇಲ್ಲಿ ಪ್ರತ್ಯೇಕವಾಗಿ ತಮ್ಮ ಅವಗಾಹನೆಗೆ ತರತಕ್ಕಂಥದ್ದು ನಮ್ಮ ಕರ್ತವ್ಯವೂ ಹೌದು. ಇದನ್ನು ನಾವು ಬಹಳ ನಿಷ್ಠೆಯಿಂದ, ಭಕ್ತಿಯಿಂದ ನಾವು ನಿವೇದಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಅಂತಿಮವಾಗಿ ನಮ್ಮ ಕೋರಿಕೆ ಇಷ್ಟೇ: ಕ್ಷೇಮಂ ಸರ್ವಪ್ರಜಾನಾಂ ಪ್ರಭವತು ಬಲವಾನ್ ಧಾರ್ಮಿಕೋ ಭೂಮಿಪಾಲಃ ಕಾಲೇ ಕಾಲೇ ಚ ಸಮ್ಯಗ್ ವರ್ಷತಮಗವ ವ್ಯಾಧಯೋ ಯಾಂತು ನಾಶಂ ದುರ್ಭಿಕ್ಷಂ ಚೋರಮಾರಿ ಕ್ಷಣಮಪಿ ಜಗತಾಂ ಮಾಸ್ಮಭೂತ್ ಜೀವಲೋಕೆ ಜೈನೇಂದ್ರಂ ಧರ್ಮಚಕ್ರಂ ಪ್ರಭವತು ಸತತಂ ಸರ್ವಸೌಖ್ಯಪ್ರದಾಯಿ ಪ್ರಧ್ವಸ್ತಾ ಗಾತಿ ಕರ್ಮಾಣಃ ಕೇವಲ ಜ್ಞಾನಭಾಸ್ಕರಾಃ
ಕುರ್ವಂತು ಜಗತಾಂ ಶಾಂತಿಂ ವೃಷಭಾದ್ಯಾಜಿನೇಶ್ವರಃ ಓಂ ಶಾಂತಿ ಶಾಂತಿ ಶಾಂತಿ. बोलिए श्री सिद्ध परमेष्टि भगवान की जय. बोलिए 2400 तीर्थंकर भगवान की जय. बोले शांतिनाथ तीर्थंकर भगवान की जय. बोले जिनवाणी सरस्वती माता की जय. बोलिए महामाते पद्मावती माता की जय. बोलिए अहिंसामय जैन धर्म की जय. बोले आज का आनंद की जय. सर्वरिगो जय जिनेंद्र. ಎಲ್ಲರಿಗೂ ಶುಭವಾಗಲಿ. ಕಲ್ಯಾಣಮಸ್ತು, ಶುಭಮಸ್ತು. ಜೈ ಜಿನೇಂದ್ರ.